ಇನ್ನು 400 ಕೋಟಿ ರಾಬರಿ ಕೇಸ್ ಬಗ್ಗೆ ಎಂಎಲ್ಸಿ ರವಿಕುಮಾರ್ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮಾತುಕತೆಯನ್ನು ನಡೆಸಿದ್ದಾರೆ. ಏನು ಹೇಳಿದ್ರು ರವಿಕುಮಾರ್ ಕೇಳಿಸ್ಕೊಳ್ಳೋಣ. ಬೆಳಗಾವಿಯಲ್ಲಿ ಸಿಕ್ಕಿರ್ತಕ್ಕಂತಹ 400 ಕೋಟಿ ಹಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿರುತ್ತದೆ. ಬಿಜೆಪಿ ಕಾಂಗ್ರೆಸ್ ನಾಯಕರ ಮೇಲೆ ಆರೋಪವನ್ನ ಮಾಡಿದ್ರೆ ಕಾಂಗ್ರೆಸ್ ನಾಯಕರು ನೇರವಾಗಿ ಬಿಜೆಪಿ ಮೇಲೆ ಆರೋಪ ಮಾಡ್ತಕ್ಕಂಥ ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಎಂಎಲ್ಸಿ ಆಗಿರ್ತಕ್ಕಂತಹ ರವಿಕುಮಾರ್ ಅವರು ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾಂಗ್ರೆಸ್ ನಾಯಕರು ಹೇಳ್ತಾ ಇದಾರೆ ಮೋದಿ ಅವ್ರಿಗೆ ಗೊತ್ತು, ಎಲ್ಲಾ ದೇಶದೆಲ್ಲವನ್ನು ಮಾತಾಡ್ತಾರೆ, ಈ 400 ಕೋಟಿ ಬಗ್ಗೆ ಯಾಕೆ ಮಾತನಾಡಲ್ಲ? ಯಾಕಂದ್ರೆ ಸೆಮಿ ಕಂಡಕ್ಟರ್ ಅಂತ ಹೇಳ್ಬಿಟ್ಟು ಗುಜರಾತ್ ನಲ್ಲಿ ಇದನ್ನ ಮಾಡ್ತಾರೆ, ಅಲ್ಲಿ ಏನಾರ ಹೋಗ್ತಾ ಇತ್ತಾ? ಮತ್ತೆ ಮಹಾರಾಷ್ಟ್ರದಲ್ಲಿ ಅವ್ರದೇ ಸರ್ಕಾರ ಇದೆ, ಗುಜರಾತ್ ನಲ್ಲಿ ಅವ್ರದೇ ಸರ್ಕಾರ ಇದೆ, ಇದು ಯಾವುದು ಅಂತ ಕೇಳ್ತಾರೆ. ಈ ಕಾಂಗ್ರೆಸ್ ನ ನಾಯಕರು ಇದಾರಲ್ಲ, ಒಂದ್ ರೀತಿ ಸುಳ್ಳಿನ ಫ್ಯಾಕ್ಟರಿ ಮಾಲೀಕರಿದ್ದಂಗೆ, ಸುಳ್ಳು ಹೇಳೋದಕ್ಕೇನೆ ಅವ್ರು ಇರೋದು. ಈ ಫಾರ್ ಎಕ್ಸಾಂಪಲ್ ಕಿಶೋರ್ ಸಾಳ್ವೆಗೆ ಸೇರಿರ್ತಕ್ಕಂತ ಹಣ ಅಂತ ಇದು. ಕಿಶೋರ್ ಸಾಳ್ವೆಯ ಹಣವನ್ನ ವಿರಾಟ್ ಗಾಂಧಿ ಮತ್ತು ವಿಶಾಲ್ ನಾಯ್ಡು ಇವರಿಬ್ಬರು ಸೇರ್ಕೊಂಡು ಸೈಯದ್ ಅಜರ್ ಎಂತಕ್ಕಂತ ಮುಂಬೈನಲ್ಲಿರ್ತಕ್ಕಂತ ಟ್ರಾನ್ಸ್ಪೋರ್ಟ್ ಬಿಸಿನೆಸ್ ಮಾಡ್ತಾ ಇರ್ತಕ್ಕಂತ ವ್ಯಕ್ತಿಯ ಮೂಲಕ ಈ ಹಣವನ್ನ ನಾಸಿಕ್ ಮೂಲಕವಾಗಿ, ಭಿವಂಡಿ ಮೂಲಕವಾಗಿ, ಗೋವಾ, ಕರ್ನಾಟಕದ ಮೂಲಕ ತಿರುಪತಿಗೆ ತೆಗೆದುಕೊಂಡು ಹೋಗ್ತಕ್ಕಂತ ಕೆಲಸವನ್ನ ವಿರಾಟ್ ಗಾಂಧಿ ಮತ್ತು ವಿಶಾಲ್ ನಾಯ್ಡು ಸೈಯದ್ ಅಜರ್ ಎಂತಕ್ಕಂತ ಒಬ್ಬ ಟ್ರಾನ್ಸ್ಪೋರ್ಟ್ ಬಿಸಿನೆಸ್ ಮಾಡ್ತಾ ಇರ್ತಕ್ಕಂಥವರ ವಾಹನಗಳ ಸಹಾಯವನ್ನ ತೆಗೆದುಕೊಂಡು ಈ ಹಣವನ್ನ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಅನ್ನುವಂತ ವಿಷಯ. ಮತ್ತು ಅರ್ಜಿತ್ ಅಂತಕ್ಕಂಥವನು ದುಬೈನಲ್ಲಿ